ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲೇ ಠಾಣೆಯಿಂದ ಒಂದು ಸುಮಾರು 200-300 ಮೀಟರ್ ದೂರಕ್ಕೆ ರಸ್ತೆಯಲ್ಲಿ ಈ ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು 3 ದಿವಸ ಬಿಟ್ಟು ಅಂದರೆ 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಟರಾಯನಪುರ ಸಂಚಾರ ಠಾಣೆಯಲ್ಲಿ 181 ಮತ್ತು 125A BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿದ್ದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ದರು. ನಮಗೆ ಬಾಕಿ ಪ್ರಕರಣ ತನಿಖೆ. ಸರ್ ಹೆಂಗೆ ಗೊತ್ತಾಗುತ್ತೆ? ಏನು ಹಿಟ್ ಆ್ಯಂಡ್ ರನ್ ಮಾಡಿ ಹೋಗಿರ್ತಾರ ಏನು ಸರ್? ಅಲ್ಲ, ಅಲ್ಲಿ ಏನಾಗಿದೆ ಯಾಕಂದರೆ ಅವತ್ತು ಇಮಿಡಿಯೇಟ್ ಅವರು ಹೇಳಿಲ್ಲ, ಇವರು ರಿಪೋರ್ಟ್ ಮಾಡಿಲ್ಲ, ಇಬ್ಬರು ಕೂಡ ರಿಪೋರ್ಟ್ ಮಾಡಿಲ್ಲ. ಓಕೆ. ಬಟ್ ಇವರು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು 3 ದಿವಸ ಆದಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಆಯಿತು ಅಂತ. ಓಕೆ. ಅವ್ರ ನಡುವೆ ಏನಾಗಿದೆ ಅದು ನಮಗೆ ಮಾಹಿತಿ ಇಲ್ಲ. ಓಕೆ. ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತೇಳಿ ಪತ್ತೆ ಹಚ್ಚಿದಾಗ ದಿವ್ಯಾ ಅನ್ನೋದು ಗಾಡಿ ಅಂತ ನಮಗೆ ಮಾಹಿತಿ ಬಂತು. ಇವ್ರ ಫುಲ್ ನೇಮ್ ಏನು ಸರ್? ದಿವ್ಯಾ ಅಷ್ಟೇನಾ? ದಿವ್ಯಾ ಎಸ್ ಅಂತ. ಓಕೆ. ಯಾರವರು, ಏನು ಪ್ರೊಫೆಷನ್? ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಪ್ರಕರಣ ನಾವು ಗಾಡಿ ಪತ್ತೆ ಮಾಡಿ ತನಿಖೆ ನಡೆಸ್ತಾ ಇದ್ದೀವಿ. ಗಾಡಿಯನ್ನು ಸೀಸ್ ಮಾಡಿದ್ದೀರಾ ಏನು ಸರ್? ಗಾಡಿ ಇದು ಮಾಡಿದ್ದೀವಿ, ಸೀಸ್ ಮಾಡಿದ್ದೀವಿ. ಅಲ್ಲ, ಏನಕ್ಕಾಗುತ್ತೆ ಅಂದರೆ ಓವರ್ ಸ್ಪೀಡ್ ಇದ್ರಾ ಏನು? ಅಲ್ಲ, ಈಗ ನಮಗೆ ಮಾಹಿತಿ ಇರುವ ಮಟ್ಟಿಗೆ ಇವರು ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರೋದ್ರಿಂದ ಏನಾದರೂ ಆಗಿರ್ಬೋದು ಅನ್ನೋದು. ಬಟ್ ಅವರು ಕೂಡ ಏನು ನಮಗೆ ದೂರು ಕೊಟ್ಟಿರಲಿಲ್ಲ. 3 ದಿವಸ ಆದಮೇಲೆ ಇವರು ದೂರು ಕೊಡ್ತಾರೆ. ಪ್ರಕರಣ ಮುಂದೆ ಏನಿದೆ ಎಕ್ಸಾಕ್ಟ್ ರೀಸನ್ ಏನು, ಯಾರು ತಪ್ಪಿದೆ ಅನ್ನೋದು ತನಿಖೆ ಕಂಡು